ಆತ್ಮಕ ಅನುಕೂಲಕ್ಕಾಗಿ ನಾವೇನು ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಆಯೋಜನೆ ಮಾಡಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ದೇಸಾಯಿ ಸಾಹೇಬ್ರೆ, ಗಡದ್ ಸರ್ ಅವರೇ, ಬಾಗವಾಡಿ ಸರ್ ಅವರೇ ಮತ್ತು ಇನ್ನಿತರ ಹಿರಿಯರೇ, ಎಲ್ಲರದು ಬೆಳಗ್ಗೆಯಿಂದ ಸುಮಾರು ಜನ ಮಾತಾಡಿದ್ದೇವೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಏನು ಅಭಿವೃದ್ಧಿ ಯಾಕೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಎಲ್ಲಿ ಇದು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮೊದಲು ಮನವರಿಕೆ ಮಾಡ್ಕೋಬೇಕಾಗಿದೆ. ಕೂಸತ್ತರೆ ತಾಯಿ ಹಾಲು ಉಣಿಸ್ತಾವೆ. ನಮ್ಮಲ್ಲಿ ಎಷ್ಟು ಒಂದು ಸೋಮಾರಿ ರಾಜಕಾರಣಿಗಳಾಗಿದ್ದಾರೆ ಅಂತಂದ್ರೆ ಅವರಿಗೆ ಅಭಿವೃದ್ಧಿ ನಮ್ಮ ಆ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಾರೆ, ಅಲ್ಲೇ ಅವ್ರು ಬಾಳೆ ಬದುಕು ನಡೆಸ್ಯಾರ. ಮತ್ತು ಇಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವ್ರ ಪರಿಜ್ಞಾನ ಇಲ್ಲದೆ ಅವ್ರು ರಾಜಕಾರಣಿ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನನ್ನ ಪ್ರಶ್ನೆ. ಏನು ಮಾಡಬೇಕಾಗಿದೆ? ಆಯಾ ಕ್ಷೇತ್ರಕ್ಕೆ ಅವರು ಬರೀ ಭಾಷಣದಲ್ಲೇ ಹೇಳ್ತಾ ಇದ್ದಾರೆ, ಅಷ್ಟು ಕೋಟಿ ತರ್ತಾ ಇದ್ದೀವಿ, ಇಷ್ಟು ಕೋಟಿ ತರ್ತಾ. ಹೌದು ಸ್ವಾಮಿ, ಇಷ್ಟು ಕೋಟಿ ತರ್ತಾ ಇದ್ರಲ್ಲ, ಅಷ್ಟು ಕೋಟಿ ಎಲ್ಲಿದೆ ನಿಮ್ಮದು? ನೀವು ತರುವಂಥ 100 ಕೋಟಿ 1000 ಕೋಟಿ ಅನುದಾನಗಳು ಎಲ್ಲಿದೆ? ನಮ್ಮ ಭಾಗದಲ್ಲಿ ಇದುವರೆಗೆ ನಾವು ಯಾವ ಜನರೇಷನ್ 6th G ನಾವು 6th ಜನರೇಷನಲ್ಲಿ ಇದ್ದೀವಿ, 5th ಹೋಗಿ ನಾವು 6th ಜನರೇಷನಲ್ಲಿ ಇದ್ದೀವಿ. ಇದುವರೆಗೆ ನಮ್ಮ ಹಳ್ಳಿ ಭಾಗದಲ್ಲಿ ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಮಹಿಳೆಯರಿಗೆ ಬಯಲು ಮುಕ್ತ ಶೌಚಾಲಯ ಕೂಡ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಕೈಲಿ. ಇನ್ನೇನು ಅಭಿವೃದ್ಧಿ ಮಾಡ್ತೀರಿ ನೀವು? ಏನು ಅಭಿವೃದ್ಧಿ ನಿಮ್ಮದು? ಅಭಿವೃದ್ಧಿ ಬೇಕಲ್ಲ. ಈ ದೇಶಕ್ಕೆ ಚಿನ್ನ ಕೊಡೋರು ನಾವು, ಈ ದೇಶಕ್ಕೆ ಶಾಖೋತ್ಪನ್ನ ಕೊಡೋರು ನಾವು, ಎಲ್ಲ ಕೊಡುವಂಥ ಉತ್ತರ ಕರ್ನಾಟಕದವ್ರು ನಾವು. ನಿಮ್ಮ ಕೊಡುಗೆ ಏನು? ಈ ದಕ್ಷಿಣ ಕರ್ನಾಟಕದವ್ರು ಏನಾದ್ರು ನಮ್ಮ ಉತ್ತರ ಕರ್ನಾಟಕ ಏನಾದ್ರು ಕೊಡುಗೆಯನ್ನು ಕೊಟ್ಟಿದ್ದೀರಾ? ಹೇಳ್ರಿ ಸ್ವಾಮಿ, ಬರ್ರಿ ಇಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡೋಣ. ಏನೂ ಇಲ್ಲ. ಆದರೂ ಯಾಕೆ ಇದು ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ? ಈ ಮಲತಾಯಿ ಧೋರಣೆ ಯಾಕೆ ನಿಮಗೆ? ಅಂದರೆ ಉತ್ತರ ಕರ್ನಾಟಕದಲ್ಲಿ ಇರುವಂಥ ನಾವೆಲ್ಲ ಏನು ಈ ಜನ ನಾವು ನಿಮ್ಮ ಕಡೆ ಕಾಣ್ತಾ ಇಲ್ವಾ? ನಾವು ನಿಮಗೆ ಜನರು ಸ್ವಾಮಿ, ನಾವು ಮಾನವರು, ನಮಗೆ ಹಕ್ಕುಗಳಿದೆ. ರಾಜಕಾರಣಿಗಳು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಐಟಿ ಮಾಡಬೇಕಂತ ಪ್ರಯತ್ನ ಮಾಡಿದ್ದಾರೆ. ಸುಮಾರು ನದಿಗಳು ಹರಿತಾ ಇದ್ದಾವೆ. ಈಗ ದೇಸಾಯಿ ಸರ್ ಹೇಳಿದ್ರು, ನಮ್ಮಲ್ಲಿ ಸುಮಾರು ಒಂದು ಜಲಸಂಪನ್ಮೂಲ ಇದೆ, ಎಷ್ಟೋ ಒಂದು ಫ್ಯಾಕ್ಟ್ರಿಗಳನ್ನು ಕಟ್ಟಬಹುದು, ಎಷ್ಟೋ ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದಲ್ಲ. ಯಾಕೆ ಬೆಂಗಳೂರಲ್ಲೇ ಮಾಡಬೇಕಾ ನೀವು? ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಬೆಳಗಾವಲ್ಲಿ ಮಾಡ್ರಿ, ಬಾಗಲಕೋಟೆಯಲ್ಲಿ ಮಾಡ್ರಿ, ಬಿಜಾಪುರದಲ್ಲಿ ಮಾಡ್ರಿ, ನಮ್ಮ ಕಲಬುರಗಿಯಲ್ಲಿ ಮಾಡ್ರಿ. ಒಂದು ವಿಷಾದನೆ ಏನು ಅಂತ ಹೇಳ್ಬೇಕಂದ್ರೆ, ದೇಶಕ್ಕೆ ಚಿನ್ನ ಕೊಡುವಂಥ ಏಕೈಕ ಗಣಿತ ನಮ್ಮ ಹಟ್ಟಿ ಚಿನ್ನದ ಗಣಿರಿ. ಆ ಹಟ್ಟಿದ ಚಿನ್ನದ ಗಣಿಗೆ ಬಹುತೇಕ ಯಾರು ಬಂದಿರ್ಲಿಕ್ಕಿಲ್ಲ. ಆ ಚಿನ್ನದ ಗಣಿ ನೋಡ್ರಿ, ಅದೊಂದು ಪೂರ ಹಳ್ಳಿ ಇದ್ದಂಗೆ ಐತಿ. ಅದನ್ನ ಅಭಿವೃದ್ಧಿ ಯಾರು ಮನಸ್ಸೇ ಮಾಡ್ತಾ ಇಲ್ಲ. ಮತ್ತು ಅದರಿಂದ 2,000 ಕೋಟಿ ಲಾಭಾಂಶ ತಗೊಂಡ್ರೆ ಸರ್ಕಾರ ನಡೆಸ್ತಾರೆ ಇವರು. ಮತ್ತು ಆ ಪ್ರದೇಶವನ್ನು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ಇದೇ ರಾಯಚೂರು ನೋಡ್ರಿ, ಸರ್ ಹೇಳಿದ್ರು ದೇವದುರ್ಗ. ಸರ್ ದೇವದುರ್ಗ ಪಕ್ಕದ ತಾಲೂಕು ನಂದು, ಲಿಂಗಸೂರಿನವ್ನು ನಾನು. ಎಷ್ಟು ಹಿಂದುಳಿದೆ ಆ ದೇವದುರ್ಗ ಅಂದ್ರೆ ಯಾರು ನೌಕರಿ ಮಾಡಕ್ಕೆ ಒಲ್ಲೆ ಅಂತಾರೆ ಆ ಊರಿಗೆ. ಅಂದರೆ ವಿಚಾರ ಮಾಡ್ರಿ, ಅಲ್ಲಿ ಪರಿಸ್ಥಿತಿ, ಅಲ್ಲಿ ಒಂದು ಪ್ರದೇಶದ ಅಸಮತೋಲನತೆ ಎಷ್ಟಿರ್ಬೋದು ಅಂತೇಳಿ. ಎಲ್ಲಿ ನಮ್ಮ ಉತ್ತರ ವಿಚಾರ ಆಗ್ತಿದೆ? ಯಾಕೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇಲ್ಲ ತಾವು? ರಾಜಕಾರಣಿಗಳು ಏನು ಮಾಡ್ತಿದ್ರಿ? ಅದೇ ಯಾವ್ದಾರು MLA ಹೆಂಡತಿಗೆ ಹೋಗಿ ಯಾವನ ಅತ್ಯಾಚಾರ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಇವರು ನಮಗೆ? ಅಂದರೆ ಬಡವರಿಗೂ ನ್ಯಾಯ, ಇವರಿಗೂ ನ್ಯಾಯ. ಏನು ಕೆಲಸ ಮಾಡ್ತಾ ಇದ್ದೀರಿ ತಾವು? ಅಭಿವೃದ್ಧಿಗಳ ಎಲ್ಲ ಮಾಡೋಕ್ಕೆ, ಮೆಜಾರಿಟಿ ಮಾಡೋಕ್ಕೆ ಉತ್ತರ ಕರ್ನಾಟಕ ಶಾಸಕರು ಬೇಕು ನಿಮಗೆ. ಎಲ್ಲನೂ ಅವ್ರ ಪ್ರಧಾನಮಂತ್ರಿ ಅಧಿಕಾರ ಮಾಡೋಕ್ಕೆ ನಿಮಗೆ ಉತ್ತರ ಕರ್ನಾಟಕದ ಸಂಸದರು ಬೇಕು. 15 ಜಿಲ್ಲೆಗಳಂದರೆ ಸುಮಾರು ಎಷ್ಟು ಜನ ಗಡದ್ ಸಾಹೇಬ್ರು ಎಷ್ಟು ಜನ ಶಾಸಕರಿದ್ದಾರೆ ನಮ್ಮ ಜಿಲ್ಲೆ, ನಮ್ಮ ಉತ್ತರ ಕರ್ನಾಟಕದಿಂದ? ಇಲ್ಲಿ ವಿಧಾನ ಪರಿಷತ್ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು. ಇಷ್ಟೆಲ್ಲ ಜನ ಇವ್ರು ಏನು ಮಾಡ್ತಾ ಇದ್ದಾರೆ? ಯಾಕೆ ಧ್ವನಿ ಎತ್ತಾ ಇಲ್ಲ? ಅಂದರೆ ಅವಾಗ ನಮ್ಮ ಇವರು ಹೇಳಿದರು, ಬಾಗವಾಡಿ ಸರ್, ಇವ್ರ ತಂಗ ಮಾತಾಡೋಷ್ಟು ತಾಕತ್ತಿಲ್ಲ, ಮಾತಾಡುವಂಥ ಶಕ್ತಿ ಇಲ್ಲ ಇವರಿಗೆ. ಯಾಕೆಂದ್ರೆ ಅವ್ರು ಲಾಕ್ ಮಾಡಿಬಿಟ್ಟಾರೆ, ಯಾವುದೋ ಒಂದು ಇದರಲ್ಲಿ ಲಾಕ್ ಮಾಡಿ ಇಟ್ಬಿಟ್ರೆ ಇವ್ರಿಗೆ. ನೀನಲ್ಲೇ ಸೀಮಿತ, ನೀನು ಜಾಸ್ತಿ ಮಾತಾಡಬೇಡ, ಜಾಸ್ತಿ ಮಾತಾಡಿದ್ರೆ ನೀನು ನೆಕ್ಸ್ಟ್ ನಾವು ಟಿಕೆಟ್ ಮುಖಾಂತರ ಏನಾದರೂ ನಮ್ಮ ಈ ಉತ್ತರ ಕರ್ನಾಟಕ ಭಾಗವನ್ನು ಅಭಿವೃದ್ಧಿಪಡಿಸ್ರಿ, ಈ ಅಸಮತೋಲನ ಸರಿಪಡಿಸ್ರಿ. ಇಲ್ಲದಿದ್ದರೆ ನಾವು ಪ್ರತ್ಯೇಕ ಬಸವನಾಡು ಇಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನೇ ನಾವು ಕೇಳ್ತಾ ಇದೀವಲ್ಲ, ಇದನ್ನು ನಾವು ಪಡಿತೀವಿ. ಇದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಅದು ನಮ್ಮ ಹಕ್ಕಿದೆ. ಹೌದ್ರಿ ಸ್ವಾಮಿ, ಏಕೀಕರಣ ಆಗಿ 71 ವರ್ಷ ಆದರೂ ನೀವು ಪ್ರಾದೇಶಿಕ ಅಸಮತೋಲನ ಸರಿ ಮಾಡ್ಸಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂದರೆ ಇನ್ನೇನು ಅಭಿವೃದ್ಧಿ ಮಾಡ್ತೀರಿ ನೀವು? ಬೇಕಲ್ಲ, ಅಭಿವೃದ್ಧಿ ಮಾಡುವಂಥದ್ದು ಏನಾದ್ರು ಬೇಕಲ್ಲ. ನಿಮ್ಮ ಆಶ್ವಾಸನೆಗಳು ಬೇಕಾಗಿಲ್ಲ ನಮಗೆ. ನೀವು 1000 ಸಲ ಆಶ್ವಾಸನೆಗಳು ಕೊಡ್ತಾ ಇದ್ರಿ. ಉತ್ತರ ಕರ್ನಾಟಕ ಇಷ್ಟು ಕೋಟಿ ಕೊಟ್ಟು ಬಿಡ್ತೀವಿ, ನಾವು ಇಷ್ಟು ಮಾಡಿಬಿಡ್ತೀವಿ, ಏನೂ ಮಾಡ್ತಾ ಇಲ್ಲ. ಕೃಷ್ಣ ಮೇಲ್ದಂಡ ಯೋಜನೆ ಆಗಿ ಎಷ್ಟು ವರ್ಷ ಆಯಿತು ದೇಸಾಯಿ ಸರ್? ಇದುವರೆಗೆ ನಮ್ಮ ಭಾಗದಲ್ಲಿ, ನಮ್ಮ ಪಕ್ಕದಲ್ಲಿ 18 ಕಿಲೋಮೀಟರ್ ಇದೆ ಬಸವಸಾಗರ ಜಲಾಶಯ. ಇದುವರೆಗೆ ನಮ್ಮ ಅನೇಕ ಸಾವಿರಾರು ಹೆಕ್ಟರ್ ಪ್ರದೇಶಗಳಿಂದ ನೀರಾವರಿನೇ ಆಗಿಲ್ಲ. ಅಲ್ಲಿ ಅವಾಗೇ ಆಗಿರುವಂಥ ಕೆನಾಲ್ಗಳಿಗೆ ಹೂಳು ತೆಗೆಯುವಂಥ ಕೆಲಸ ಆಗಿಲ್ಲ. ಇನ್ನು ಅಭಿವೃದ್ಧಿ ಏನು ಮಾಡ್ತೀರಿ? ಇದೇ DK ಶಿವಕುಮಾರ್ ಸಾಹೇಬರು ಇನ್ನು ಜಲಸಂಪನ್ಮೂಲ ಸಚಿವರಾಗಿದ್ದರು, ಅವಾಗೆಲ್ಲ ಕೆಲಸ ಮಾಡ್ಬೋದಾಗಿತ್ತಲ್ಲ. ಅಧಿಕಾರ ಇತ್ತು, ಅವಕಾಶ ಇತ್ತು, ಆದರೂ ಅವ್ರಿಗೇನು ಅಸಡ್ಡೆ. ಉತ್ತರ ಕರ್ನಾಟಕದವ್ರು ಏನು ಕೇಳಲ್ಲ, ಅದು ಬೇಡ. ಉತ್ತರ ಕರ್ನಾಟಕದವ್ರು ಕೇಳಲ್ಲ ಅಂತ ನೀವು ತಿಳ್ಕೊಬೇಡಿ. ಸಂಸತ್ ಪರಿಕಲ್ಪನೆ ಕೊಟ್ಟಂಥ ನಾಡು ಉತ್ತರ ಕರ್ನಾಟಕ, ಬಸವ ನಾಡು.
ಸಂಸತ್ ಪರಿಕಲ್ಪನೆ ಕೊಟ್ಟಂಥವರು ಬಸವಣ್ಣನವರು. ಏನಾದರೂ ಸಮಾನತೆಯ ಒಂದು ಕ್ರಾಂತಿಯನ್ನು ಈ ದೇಶದಲ್ಲೇ ಒಂದು ಹಬ್ಬಿಸಿದವರು ಬಸವಣ್ಣನವರು. ಅಂಥ ನಾಡಿಗೆ ತಾವು ಅನ್ಯಾಯ ಮಾಡ್ತೀರಂದ್ರೆ ನೀವು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳೋಕ್ಕಾಗುತ್ತೆ ಸ್ವಾಮಿ? ನಿಮಗೆ ಅಭಿವೃದ್ಧಿ ಮಾಡಿರಿ. ನಮ್ಮಲ್ಲಿ ಅನೇಕ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಉತ್ತರ ಕರ್ನಾಟಕ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಹಾಕಿ ಮಾಡಿರಿ ನೀವು. 1276 ಪುಟಗಳಲ್ಲ, ಇವರಿಗೆ ಎಷ್ಟು ಪುಟಗಳು ಕೊಟ್ಟರು ಇವ್ರಿಗೆ ಎಲ್ಲಿ ಮನವರಿಕೆ ಆಗುತ್ತೆ ಸರ್? ಇವ್ರಿಗೆ ಕಣ್ಣಿಲ್ವಾ? ಮಾನವೀಯತೆ ಇಲ್ವಾ ಇವರಿಗೆ? ಒಂದು ಕಡೆ ಸಿದ್ಧ ಪುರಾಣಿಕ ಹೇಳಿದ್ರಲ್ಲ, ವಿದ್ಯೆ ಬಂತು ವಿನಯ ಹೋಯ್ತು. ಇವ್ರಿಗೆ ಅಧಿಕಾರ ಬಂದದ, ಇವರಿಗೆಲ್ಲ ಮದ ಹೇರ್ಬಿಟ್ಟದ. ಯಾರೂ ಕಾಣ್ತಾ ಇಲ್ಲ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಇವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ಸಾರಿಗೆ ವ್ಯವಸ್ಥೆ, ಶಾಲಾ ಕಾಲೇಜು ಮಕ್ಕಳಿಗೆ ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ರಸ್ತೆಗಳು, ಕುಡಿಯೋ ನೀರು, ಮತ್ತು ಬೀದಿ ದೀಪಗಳು. ಏನು ಸ್ವಾಮಿ, ಇನ್ನು ಸಣ್ಣ ಪುಟ್ಟ ಒಂದಷ್ಟು ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ಇನ್ನು ದೊಡ್ಡ ದೊಡ್ಡ ಹೆಸರುಗಳನ್ನ ನೀವು ಯಾವಾಗ ಕಾರ್ಯರೂಪಕ್ಕೆ ತರಬೇಕು? ನಮ್ಮ ಪ್ರದೇಶ ಯಾವಾಗ ಅಭಿವೃದ್ಧಿ ಆಗ್ತದೆ? ಹಾಗಾಗಿ ಇವತ್ತು ಇದು ಇಲ್ಲಿಗೆ ಒಂದು ದಿನದ ಸಾಂಕೇತಿಕ ಧರಣಿ ಅಂತ ನಾವು ಒಂದು ದಿನಕ್ಕೆ ಇದನ್ನು ಮಾಡಿ ಹೋರಾಟ ಮಾಡಿ ನಾವು ಇದನ್ನು ಸ್ಟಾಪ್ ಮಾಡಿದರೆ ಆಗಲ್ಲ. ಹಳ್ಳಿಯಿಂದ, ತಾಲೂಕಿಂದ, ಜಿಲ್ಲೆಯಿಂದ ನಾವೆಲ್ಲ ಈ ಸಂಘಟನೆಯನ್ನು ಮಾಡೋಣ. ಉತ್ತರ ಕರ್ನಾಟಕ ಅಭಿವೃದ್ಧಿ ಸಮಿತಿಯನ್ನು ಮತ್ತೊಂದಿಷ್ಟು ಅಭಿವೃದ್ಧಿಪಡಿಸೋದ್ರ ಮೂಲಕ ನಾವೆಲ್ಲರೂ ಒಂದಾಗಿ ಮನೆಗೂ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಉತ್ತರ ಕರ್ನಾಟಕದ ಒಂದು ಏನು ಸಂಪನ್ಮೂಲಗಳಿದೆ ಆ ಸಂಪನ್ಮೂಲಗಳ ಮನವರಿಕೆಯನ್ನು ರಾಜಕಾರಣಿಗಳಿಗೆ ಮಾಡೋದ್ರ ಮುಖಾಂತರ ನಮಗೇನು ಸೌಲಭ್ಯಗಳು ಬರಬೇಕು ಆ ಸೌಲಭ್ಯಗಳನ್ನು ಪಡೆಯೋದ್ರ ಮುಖಾಂತರ ನಾವು ನಮ್ಮ ಒಂದು ಹಕ್ಕನ್ನು ಪಡಿತೀವಿ, ಪಡೆಯೋಣ ಅಂತಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಅನೇಕ ರೀತಿ ಸಂಘ ಸಂಸ್ಥೆಗಳು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದವರು ಮಾಡಲಾರ್ದಂಥ ಕೆಲಸಗಳು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರದವ್ರು ಏನು ಕೆಲಸ ಮಾಡ್ತಾರೆ? ಇಲ್ಲಿ ಸರ್ಕಾರದವ್ರು ಏನು ಮಾಡ್ತಾರೆ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅನೇಕ ಅನುದಾನಗಳಿದೆ. ಯಾವ ಒಂದು ಧಾರ್ಮಿಕ ಒಂದು ಇದಕ್ಕೆ ಇವರು ಅನುದಾನಗಳು ಕೊಡ್ತಾ ಇದ್ದಾರೆ. ಮೊನ್ನೆ ಯಾವುದೋ ಇದರಲ್ಲಿ ನೋಡಿದೆ ಗಣೇಶ್ ಸರ್, ನಾನು ಆ ಧಾರ್ಮಿಕ ಇಲಾಖೆಯ ಅನುದಾನಗಳನ್ನೇ ನುಂಗ್ಬಿಟ್ಟಿದ್ದಾರೆ. ಯಾವ ಇಲಾಖೆದು ನುಂಗ್ ಬಿಡ್ತಾ ಇಲ್ಲ, ಇವರಿಗೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಯಾವಾಗ ಮಾಡ್ತಾರೆ ಇವರು? ಹಾಗಾಗಿ ನಾವೆಲ್ಲರೂ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಜಗಜ್ಯೋತಿ ಬಸವೇಶ್ವರರಿಗೆ, ಉತ್ತರ ಕರ್ನಾಟಕಕ್ಕೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ, ಸ್ವಾತಂತ್ರ್ಯ ಕ್ರಾಂತಿಯನ್ನು ಹಚ್ಚಿದಂಥ ತಾಯಿ ಕಿತ್ತೂರು ಚೆನ್ನಮ್ಮ ಅವರು, ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಂಥವ್ರು ಉತ್ತರ ಕರ್ನಾಟಕದವ್ರು ಸ್ವಾಮಿ. ಇನ್ನೇನು ಕೊಡುಗೆ ಬೇಕು ಹೇಳ್ರಿ? ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಏನು ಬೇಕು ಹೇಳ್ರಿ? ಎಲ್ಲ ಸಾಲು ಪಟ್ಟಿಗಳು ಕೊಡ್ತೀವಿ ನಿಮಗೆ. ನಮ್ಮ ಕೊಡುಗೆ ಏನಿದೆ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಅಂತೇಳಿ ನಿಮ್ಮ ಕೊಡುಗೆಗಳು ತೋರಿಸ್ತೀವಿ ನಮಗೆ. ನಿಮ್ಮ ಕೊಡುಗೆಗಳು ಏನು, ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೀವು ಬಹಿರಂಗ ಚರ್ಚೆಗೆ ಬರ್ರಿ. ಸ್ವಾತಂತ್ರ್ಯ ಉದ್ಯಾನ ಅನ್ನೋದನ್ನು ನಮ್ಗೆ ನಿಜವಾದ ಬಹಿರಂಗ ಚರ್ಚೆ ಮಾಡೋಕ್ಕೆ ನಾವು ಸಿದ್ಧರಿದ್ದೇವೆ. ಸಾಮಾನ್ಯ ಪ್ರಜೆಗಳಾಗಿ ನಾವು ನಿಮಗೆ ಉತ್ತರ ಕೊಡೋಕ್ಕೆ ಬದ್ಧರಿದ್ದೇವೆ. ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ನಮ್ಮದು ನಮ್ಮ ಉತ್ತರ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಆಗೋವರೆಗೂ ನಮ್ಮ ಹೋರಾಟ ಹಿಂಗೆ ಸತತವಾಗಿ ಹೋರಾಟ ಇರ್ತದೆ. ಸರ್ಕಾರ ವಿರುದ್ಧ ಅಂತನಲ್ಲ, ಇದು ನಮ್ಮ ಪ್ರದೇಶ ಅಭಿವೃದ್ಧಿ ಆಗಬೇಕು. ಇವತ್ತು ಈ ಸರ್ಕಾರ ಇರ್ತದೆ, ನಾಳೆ ಇನ್ನೊಂದು ಸರ್ಕಾರ ಬರ್ತದೆ. ಸರ್ಕಾರ ಮುಖ್ಯ, ಇಲ್ಲಿ ಅಭಿವೃದ್ಧಿ ಮಾಡುವಂಥ ಮನಸ್ಸು ಬೇಕು. ರಾಜಕಾರಣಿಗಳಿಗೆ ದೂರದೃಷ್ಟಿ ಇಲ್ಲ. ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರಿ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಬರ್ರಿ ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ ಸರ್, ಬರೀ ಅಭಿವೃದ್ಧಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಅನೇಕ ಐತಿಹಾಸಿಕ ಸ್ಥಳಗಳನ್ನು ಕೂಡ ಇವರು ಗಣನೆಗೆ ತೋಳ್ತಾ ಇಲ್ಲ. ಎಷ್ಟೋ ಬೇಜವಾಬ್ದಾರಿ ತೋರ್ತಾ ಇದ್ದಾರೆ. ಈ ಭಾಗದ ಒಂದಿಷ್ಟು ಪ್ರದೇಶಗಳನ್ನು ನೋಡಿದಾಗ, ಐತಿಹಾಸಿಕ ಸ್ಥಳಗಳನ್ನು ನೋಡಿದಾಗ ಭಾಳ ಮನಸ್ಸಿಗೆ ನೋವಾಗ್ತದ್ರಿ ಭಾಗವಹಿಸಿ ಸರ್. ಅಭಿವೃದ್ಧಿ ಇಲ್ಲ ಇಲ್ಲಿ. ನಮ್ಮಲ್ಲಿ ಬಾದಾಮಿ ಅವೆಲ್ಲ ಸ್ಥಳಗಳು ಇನ್ನೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ಇದು ನೋಡ್ರಿ, ಬೇಲೂರು ಹಳೆಬಿಡು ದಿನ ಲಕ್ಷ ಜನರು ಬರ್ತಾ ಇದ್ದಾರೆ. ಅದರಿಂದ ಅನುದಾನಗಳು ಬರ್ತಾ ಇದೆ. ಅದರಿಂದ ಇವರೆಲ್ಲ ಅಭಿವೃದ್ಧಿ ಆಗ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಪಡಿಸ್ತಾ ಇಲ್ಲ. ಅದೇನು ಬೇಡಪ್ಪ, ನೋಡಿದ್ದು ಏನಿಲ್ಲ ಬಿಡಲ್ಲ, ಎಲ್ಲ ಹೋಗ್ಯದ, ಹಾಳಪಿತ್ತದ ಅನ್ನೋ ಪರಿಸ್ಥಿತಿ ಬಂದಿದೆ. ಅಷ್ಟು ಅಲ್ಲಿವರೆಗೂ ಕೂಡ ನಮ್ಮನ್ನ ಇವರು ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಸರ್ಕಾರದವರು. ಹಾಗಾಗಿ ನಮ್ಮ ಹೋರಾಟ ಇಲ್ಲಿ ನಿಲ್ಲಲ್ಲ. ನಮ್ಮ ಹೋರಾಟ ಇನ್ನು ಹೊತ್ತಿಂದ ಪ್ರಾರಂಭ ಆಗಿದೆ ಅಂತ ತಿಳ್ಕೊತೀವಿ ನಾವು. ಅಧಿಕೃತವಾಗಿ ಸ್ವಾತಂತ್ರ್ಯ ಉದ್ಯಾನವನ ಮುಖಾಂತರ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ಹಕ್ಕುಗಳನ್ನು, ನಮ್ಮ ಸೌಲಭ್ಯಗಳನ್ನು, ನಮ್ಮ ಸವಲತ್ತುಗಳನ್ನು ನಾವು ತೀರ್ತೀವಿ ಅಂತ ಹೇಳೋದ್ರ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ವೇದಿಕೆ ಮುಖಾಂತರ ಎಚ್ಚರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿದರೆ ಲಕ್ಷೋಪಲಕ್ಷ ಜನರು ಬಂದು ಆ ವಿಧಾನಸೌಧದಲ್ಲಿ ನಿಮ್ಮ ವಸತಿ ಗೃಹಗಳ ಪ್ರದೇಶಕ್ಕೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಮ್ಮ ಸೌಲಭ್ಯಗಳನ್ನು, ನಮ್ಮ ಹಕ್ಕನ್ನು ಪಡಿತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.